ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹೆಸರು ಕಾಳು ಪಲ್ಯವನ್ನು ಮಾಡ್ತಾ ಇದ್ದೀನಿ. ಹೆಸರು ಕಾಳು ಪಲ್ಯ ಮಾಡೋಕ್ಕೆ ಈಗ ನಾನು ಒಂದು ಚಿಕ್ಕ ಗ್ಲಾಸು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ನೋಡಿ, ಅದು ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು, ಚೆನ್ನಾಗಿ ತೊಳ್ಕೊಳ್ಬೇಕು. ಹೆಸರು ಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಎಲ್ಲ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಅದೇ ಗ್ಲಾಸಲ್ಲಿ 2 ಗ್ಲಾಸು ನೀರನ್ನು ಹಾಕ್ತಾ ಇದ್ದೀನಿ. 2 ಗ್ಲಾಸು ನೀರು ಹಾಕಿ ನಂತರ ಮೂರು ವಿಸಿಲ್ ಮಾಡಬೇಕು. ನೋಡಿ, ಇವಾಗ ನಾನು ಕುಕ್ಕರಲ್ಲಿ 3 ವಿಸಿಲ್ ಮಾಡ್ತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ ತಗೊಳ್ಬೇಕು. ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ಸ್ವಲ್ಪ ಬೆಳ್ಳುಳ್ಳಿ ಕುಟ್ಕೊಂಡು ನಂತರ ನೋಡಿ, ಇವಾಗ ಕುಕ್ಕರಲ್ಲಿ ಹೆಸರು ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದೇ ಥರ ಮಾಡ್ಕೊಳ್ಬೇಕು. ನಂತರ ನೋಡಿ, ಇವಾಗ ಒಗ್ಗರಣೆಗೆ 2 ಸ್ಪೂನು ಎಣ್ಣೆನ ಹಾಕ್ಕೊಳ್ಬೇಕು. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕರಿಬೇವನ್ನು ಹಾಕ್ಕೊಳ್ಬೇಕು. ನಂತರ ಸಾಸಿವೆ ಹಾಕ್ಕೊಳ್ಬೇಕು. ನಂತರ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಹಾಕಿ ಇವಾಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ತಿನ್ನಿ. ಹೆಸರು ಕಾಳು ಪಲ್ಯವನ್ನು ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಯಲ್ಲಿ ಚಪಾತಿಯಲ್ಲಿ ತಿನ್ಬೋದು. ಒಂದ್ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಹೆಸರು ಕಾಳು ಪಲ್ಯ. ಇವಾಗ ನೋಡಿ, 2 ರಿಂದ 3 ಮೆಣಸಿನ್ಕಾಯಿಯನ್ನು ಚೆನ್ನಾಗಿ ಜಜ್ಕೊಂಡಿದ್ದೀನಿ ನೋಡಿ. ಇದೇ ಥರ ಸಣ್ಣದಾಗಿ ಮಾಡಿಕೊಳ್ಬೇಕು. ಮಾಡಿ ನಂತರ ಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಮಿಕ್ಸ್ ಆಗಿದೆ. ನಂತರ 1 ಈರುಳ್ಳಿಯನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. 1 ಈರುಳ್ಳಿ ಹಾಕಿ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಸರು ಕಾಳು ಪಲ್ಯವನ್ನು ಮಾಡಿ ತಿನ್ನಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ 1 ಟೊಮೆಟೊವನ್ನು ಹಾಕ್ಕೊಳ್ಬೇಕು. ನೋಡಿ, ಇವಾಗ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಹೆಸರು ಕಾಳು ಪಲ್ಯ ಮಾಡೋಕ್ಕೆ ತುಂಬಾ ಮಸಾಲ ಎಲ್ಲ ಹಾಕ್ಕೊಳ್ಬಾರ್ದು. ಇದೇ ಥರ ಸಿಂಪಲ್ಲಾಗಿ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಟೇಸ್ಟ್ ಆಗಿರುತ್ತೆ ನೋಡಿ. ಇದಕ್ಕೆ ನಾನು ಇವಾಗ ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಅರಿಶಿಣ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಇವಾಗ ಹೆಸರು ಕಾಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು.
ನೋಡಿ ಮಿಕ್ಸ್ ಆಗಿದೆ. ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟೂ ಇರುತ್ತೆ. ಇದೇ ಥರ ಮಾಡಿ ನೀವು. ಹೆಸರು ಕಾಳು ಪಲ್ಯ ಇವಾಗ ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.